ಜೀವಾವಧಿ ಶಿಕ್ಷೆ ಆಗತ್ತಾ ಅಥವಾ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗತ್ತಾ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅನ್ನುವಂತಹ ಒಂದು ಕುತೂಹಲ ಇದೆ. ಈಗಾಗಲೇ ಲೋಕಸಭೆಗೆ 2024 ಏಪ್ರಿಲ್ನಿಂದ ಜೂನ್ ಮಧ್ಯಭಾಗದಲ್ಲಿ 2024ರಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕೂಡ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಸಂದರ್ಭದಲ್ಲೇ ಪ್ರಜ್ವಲ್ ರೇವಣ್ಣ ಅವರದಂತಹ ಅನೇಕ ಲೈಂಗಿಕ ದೌರ್ಜನ್ಯ ಕೃತ್ಯಗಳ ವಿಡಿಯೋಗಳು ಹಾಗೆಯೇ ಅಶ್ಲೀಲ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಗೊಂಡಿದ್ವು. ಈ ವಿಡಿಯೋಗಳ ಪೈಕಿ 48 ವರ್ಷದ ಸಂತ್ರಸ್ತೆ ಏನು ಈಗ ದೂರನ್ನ ಕೊಟ್ಟಿದ್ದಾರೆ, ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ, ಹಿಂಸೆಯನ್ನ ಮಾಡಿದ್ದಾರೆ, ಬಲವಂತ ಆಗಿರುವಂಥದ್ದು, ವಿಡಿಯೋ ಚಿತ್ರೀಕರಣವನ್ನ ಮಾಡಿರುವಂಥದ್ದು, ಹೀಗೆ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ಅಶ್ಲೀಲ ವಿಡಿಯೋಗಳು ವ್ಯಾಪಕವಾಗಿ ಆ ಸಂದರ್ಭದಲ್ಲಿ ಬಿತ್ತರಗೊಂಡು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಪ್ರಕರಣದಲ್ಲಿ ಅಪರಾಧಿ ದೋಷಿ ಅನ್ನೋದನ್ನ ಈಗ ವಿಶೇಷ ನ್ಯಾಯಾಲಯದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಮೂರ್ತಿ ಗಜಾನನ ಭಟ್ ಅವರು ನಿನ್ನೆ ಆತನ ಒಂದು ವಿಚಾರದಲ್ಲಿ ದೋಷಿ ಅಂತ ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದನ್ನ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. 11:30 ವೇಳೆಗೂ ಕೂಡ ಮತ್ತೆ ವಾದ ಪ್ರತಿವಾದ ಆಯ್ತು. ಮನವಿಯನ್ನ ಮಾಡಿಕೊಂಡ್ರು. ಒಂದ್ ಕಡೆ SPP ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರ ಜೊತೆಗೆ ಪ್ರಜ್ವಲ್ ರೇವಣ್ಣ ಕೂಡ ಖುದ್ದಾಗಿ ಮನವಿಯನ್ನ ಮಾಡಿಕೊಂಡ್ರು, ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ. ಆದ್ರೆ ಈ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ, ಸಮಾಜದ ಮೇಲೆ ಪರಿಣಾಮ ಬೀರುವಂತಹ ಪ್ರಕರಣಗಳು ಇದು. ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ, ನ್ಯಾಯದ ಮೇಲೆ ಇನ್ನಷ್ಟು ನಂಬಿಕೆ ಬರುವಂತಹ ಪ್ರಕರಣ ಇದು. ಹಾಗಾಗಿ ಯಾವ ರೀತಿಯಾಗಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ ಅನ್ನುವಂತಹ ಕುತೂಹಲವನ್ನ ಇಡೀ ರಾಜ್ಯದ ಜನತೆ ಮಾತ್ರ ಅಲ್ಲ, ದೇಶದಾದ್ಯಂತ ಈ ಪ್ರಕರಣದಲ್ಲಿ ಗಮನಿಸ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿದಂತಹ ಪ್ರಕರಣ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಎಲ್ಲರಿಗೂ ಕೂಡ ಕುತೂಹಲ ಇರುವಂತದ್ದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಸಂಚಲನ ಮೂಡಿರುವಂತಹ ಪ್ರಕರಣ. ಒಬ್ಬ MP ಯಾವ ರೀತಿಯಾದ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ ಅನ್ನುವಂಥದ್ದನ್ನ ಇಡೀ ದೇಶವೇ ಗಮನಿಸ್ತಾ ಇತ್ತು. ಅದರಲ್ಲೂ ಕೂಡ ಈ ಒಂದು ವಿಚಾರದಲ್ಲಿ ಇದೀಗ ದೋಷಿ ಆದ ಮೇಲೆ ಆತನಿಗೆ ಶಿಕ್ಷೆಯ ಪ್ರಮಾಣ ಕಠಿಣ ಆಗಿರಲೇಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಎಷ್ಟು ಹೊತ್ತಿಗೆ ಈ ಒಂದು ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡಲಿದ್ದಾರೆ ನ್ಯಾಯಾಧೀಶರು? ಖಂಡಿತವಾಗ್ಲೂ ನವಿತಾ, ಇಡೀ ದೇಶಾದ್ಯಂತಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಕಾರಣ ಏನು ಅಂತಂದ್ರೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾದಂತಹ ಸಂದರ್ಭದಲ್ಲಿ ಆತ ಇನ್ನೂ ಕೂಡ ಅಷ್ಟೇ ಸಿಟ್ಟಿಂಗ್ MP ಆಗಿದ್ದ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಅಷ್ಟೇ ಕಾರಣ ಆಗಿತ್ತು. ಜೊತೆಗೆ ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿತ್ತು. ಅದೇ ಕಾರಣಕ್ಕೋಸ್ಕರನೇ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತಾನೆ SIT ಅನ್ನ ಕೂಡ ರಚನೆ ಮಾಡ್ತು. ಇದಾಂತ ಬಳಿಕ ಪೊಲೀಸರು ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ, ಸ್ಥಳ ಮಹಾಜರನ್ನ ಮಾಡ್ತಾರೆ. ಜೊತೆಗೆ ಬೇಕಾದಂತ ಎಲ್ಲಾ ವಿಟ್ನೆಸ್ಗಳ ಹೇಳಿಕೆಯನ್ನಾಗಿರ್ಬೋದು, ಸಾಕ್ಷಿಗಳಾಗಿರ್ಬೋದು ಸಂಗ್ರಹ ಮಾಡಿದ್ದಾದಂತ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಕೂಡ ಕೊಡ್ತಾರೆ. ಚಾರ್ಜ್ ಶೀಟ್ ನ ಮೇಲೆ ವಾದ ಪ್ರತಿವಾದವೂ ಕೂಡ ಆಗುತ್ತೆ. ಅದೆಲ್ಲವೂ ಕೂಡ ಮುಕ್ತಾಯ ಆದಂತಹ ಬಳಿಕ ಆತನನ್ನ ದೋಷಿ ಅಂತೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಂತ ಸಂತೋಷ್ ಗಜಾನನ್ ಭಟ್ ಅವರು ಅಭಿಪ್ರಾಯವನ್ನು ಕೂಡ ವ್ಯಕ್ತವನ್ನ ಮಾಡಿರುವಂತದ್ದು. ದೋಷಿ ಅಂತ ಕನ್ಸಿಡರ್ ಆದಂತಹ ಬಳಿಕ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಅಷ್ಟೇ ಇವತ್ತು ಕೊಡುವಂತ ಒಂದು ಆದೇಶ ಏನಿದೆ, ಇದು ಕಾನೂನಿನ ಮೇಲೆ ಗೌರವದ ಜೊತೆಗೆ ನಂಬಿಕೆ ಬರುವಂತಹ ನಿಟ್ಟಿನಲ್ಲಿ ಇವತ್ತು ಆರ್ಡರ್ ಬರುತ್ತೆ ಅನ್ನುವಂಥದ್ದು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅಷ್ಟೇ ಸಾರ್ವಜನಿಕವಾಗಿ ಹೇಳ್ತಾ ಇದ್ದಿದ್ದು, ದುಡ್ಡು ಇದ್ದಂಥವ್ರಿಗೊಂದು ಕಾನೂನು, ದುಡ್ಡು ಇಲ್ದೇ ಇರುವಂತವ್ರಿಗೊಂದು ಕಾನೂನು, ದುಡ್ಡು ಇಲ್ದೇ ಇರುವಂತವ್ರು ಸಣ್ಣ ತಪ್ಪು ಮಾಡಿದ್ರು ಕೂಡ ಅಷ್ಟೇ ಅವರನ್ನ ಪೊಲೀಸರು ಒದ್ದು ಹೊರಗಡೆ ಹಾಕ್ತಾರೆ, ಜೊತೆಗೆ ಶಿಕ್ಷೆ ಕೂಡ ಅಷ್ಟೇ ಕೊಡ್ತಾರೆ. ಆದ್ರೆ ದುಡ್ಡಿರೋಂಥವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅಷ್ಟೇ ಅವ್ರಿಗೆ ಯಾವುದೇ ರೀತಿಯಂತ ಕಾನೂನಿನ ಭಯ ಕೂಡ ಇಲ್ಲ, ಆರಾಮಾಗಿ ಅವ್ರು ದುಡ್ಡು ಕೊಟ್ಟು ವಾಪಸ್ ಬರ್ತಾರೆ, ಅವ್ರ ಮೇಲೆ ಕೇಸು ಕೂಡ ಆಗೋದಿಲ್ಲ, ಶಿಕ್ಷೆನೂ ಕೂಡ ಆಗೋದಿಲ್ಲ ಅಂತಾನೆ ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ರು. ಅದಕ್ಕೆ ವಿರೋಧ ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ವಿರುದ್ಧವಾಗಿ ಇವತ್ತು ಪ್ರಜ್ವಲ್ ರೇವಣ್ಣನ ಅತ್ಯಾಚಾರ ಪ್ರಕರಣದಲ್ಲಿ ದೋಷಿ ಅಂತ ಹೇಳ್ಬಿಟ್ಟು ಈಗಾಗಲೇ ಕೋರ್ಟ್ ತೀರ್ಮಾನವನ್ನ ಮಾಡಿದೆ. ಹಾಗಾದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವಂಥದ್ದು ಈಗ ಇರುವಂತಹ ಒಂದು ಚರ್ಚೆ. ಯಾಕಂದ್ರೆ ಕನಿಷ್ಠ ಈ ಒಂದು IPC 376 ಅತ್ಯಾಚಾರದಂತಹ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷದವರೆಗೂ ಕೂಡ ಇರುತ್ತೆ, ಗರಿಷ್ಠ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷದವರೆಗೂ ಕೂಡ ಅಷ್ಟೇ ಅದು ಹಾಕುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದರಲ್ಲಿ ಕೇಸ್ನ ಗ್ರಾವಿಟಿ ಆಗಿರ್ಬೋದು, ಕೇಸ್ನಲ್ಲಿ ಪೊಲೀಸರು ಸಂಗ್ರಹ ಮಾಡಿದಂತಹ ಸಾಕ್ಷ್ಯಗಳಾಗಿರ್ಬೋದು, ಜೊತೆಗೆ ಇನ್ವೆಸ್ಟಿಗೇಷನ್ ಮಾಡುವಂತಹ ವೇಳೆಯಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯಾವ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿಟ್ಕೊಂಡು ಜಡ್ಜು ಆ ಒಂದು ಶಿಕ್ಷೆಯ ಪ್ರಮಾಣವನ್ನ ಮಾಡ್ತಾರೆ. ಇವತ್ತು ಕೂಡ ಅಷ್ಟೇ SPP ಆಗಿರುವಂತಹ ಜಗದೀಶ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಕಾನೂನೇನು ಅಂತ ಗೊತ್ತಿದೆ, ಆತ MP ಆಗಿದ್ದಂತಹ ವ್ಯಕ್ತಿ,
ಆತನಿಗೆ ಅತ್ಯಾಚಾರ ನಾನು ಮಾಡ್ತಿರುವಂಥದ್ದು ಅತ್ಯಾಚಾರ ಅಂತಲೂ ಕೂಡ ಗೊತ್ತು, ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದೀನಿ ಅನ್ನುವಂಥದ್ದು ಕೂಡ ಗೊತ್ತು. ಇದೆಲ್ಲವೂ ಕೂಡ ಅಷ್ಟೇ ಕಾನೂನಿನ ಭಯ ಇಲ್ಲದೆ ಆತ ಮಾಡಿರುವಂತಹ ಒಂದು ದುಷ್ಕೃತ್ಯಗಳು. ಜೊತೆಗೆ ಸಾಕ್ಷಿಗಳನ್ನ ನಾಶ ಮಾಡುವಂತದ್ದಾಗಿರ್ಬೋದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತದ್ದಾಗಿರ್ಬೋದು, ಯಾರು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಒತ್ತಡ ಹಾಕುವಂತದ್ದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಅಷ್ಟೇ ಪ್ರಜ್ವಲ್ ರೇವಣ್ಣ ವಿದ್ಯಾವಂತನಾಗಿ ಕಾನೂನಿನ ಅರಿವನ್ನ ಇಟ್ಕೊಂಡೇ ಮಾಡಿರುವಂತದ್ದು. ಹಾಗಂದ್ರೆ ಇದರ ಅರ್ಥ ಏನು? ಕಾನೂನಿನ ಮೇಲೆ ಈತನಿಗೆ ಗೌರವ ಇಲ್ಲ, ಕಾನೂನು ಅಂದ್ರೆ ಈತನಿಗೆ ಬೆಲೆ ಇಲ್ಲ ಅನ್ನುವಂಥದ್ದನ್ನ ತೋರಿಸುತ್ತೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಡ್ತಿರುವಂತಹ ಆದೇಶ ಇದೆ, ಇದು ಸಾರ್ವಜನಿಕರಿಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಗೌರವವನ್ನು ತರಬೇಕು. ಜೊತೆಗೆ ಅವ್ರಿಗೆಲ್ಲರೂ ಕೂಡ ಧೈರ್ಯವಾಗಿ ಹೇಳಬೇಕು, ಯಾರೇ ತಪ್ಪು ಮಾಡಿದ್ರು ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥ